ಸುವರ್ಣ ನ್ಯೂಸ್ ವರದಿಯ ಬಳಿಕ ಸಂತ್ರಸ್ತರಿಗೆ ಅನಾಮಧೇಯ ಕಾಲ್ ಬರುತ್ತೆ. ಅನಾಮಧೇಯ ಕರೆಯಿಂದ ಸಂತ್ರಸ್ತರಿಗೆ ಹಣ ಸಿಕ್ಕಿದೆ. ಕರೆ ಮಾಡಿ ಬೈಕ್ನಲ್ಲಿ ಬಂದು ಹಣ ಇದೆ ತೆಗೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಕುವೆಂಪು ವಿವಿ ರಿಜಿಸ್ಟ್ರಾರ್ ಮಂಜುನಾಥ್ನಿಂದ ವಂಚನೆಯಾಗಿದ್ದರ ಬಗ್ಗೆ ಮಂಜುನಾಥ್ ಕರ್ಮಕಾಂಡದ ವರದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬಂದ ಮೇಲೆ ಹಣ ಸಿಕ್ತು, ಸಿಬ್ಬಂದಿ ನಿರಾಳ. ಈ ದುಡ್ಡು ಅದು ಎಲ್ಲೆಲ್ಲಿಂದ ಅರೇಂಜ್ ಮಾಡಿರ್ತಾರೋ, ಎಷ್ಟು ಸಾಲ ಮಾಡ್ಕೊಂಡಿರ್ತಾರೋ, ಅಂತೂ ದುಡ್ಡು ಬಂತಲ್ಲ ಅಂತ ಉಸಿರಾಡ್ತಾ ಇದ್ದಾರೆ. ಕುವೆಂಪು ವಿವಿ ನಿರ್ಗಮಿತ ರಿಜಿಸ್ಟ್ರಾರ್ ಮಂಜುನಾಥ್ ಕೆಲಸ ಖಾಯಮಾತಿ ಮಾಡಿಸ್ತೀನಿ ಅಂತ ಪಡೆದಿದ್ದ ಲಂಚ ಇದು. ಆ ಕಡೆ ಕೆಲಸನೂ ಇಲ್ಲ, ಈ ಕಡೆ ಕೊಟ್ಟ ದುಡ್ಡು ಇರಲಿಲ್ಲ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಒಂದು ವರದಿ ಸಂತ್ರಸ್ತರ ಕೈಗೆ ಹಣ ವಾಪಸ್ ಸೇರೋ ಹಾಗೆ ಮಾಡಿದೆ. ಬಡವರ ಜೀವನ ಬೆಳಕಾಗಿದೆ. 1.5 ಲಕ್ಷ ರೂಪಾಯಿ ತಾನೆ ಅಂತ ಇದರಲ್ಲಿ ಬಹಳಷ್ಟು ಜನ ಅಂದ್ಕೋಬಹುದು. ಆ 1.5 ಲಕ್ಷ ರೂಪಾಯಿ ಹೊಂದಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು. ಲಂಚ ಕೊಟ್ಬಿಟ್ರೆ ಕೆಲಸ ಖಾಯಂ ಆಗುತ್ತೆ. 1.5 ಲಕ್ಷ ರೂಪಾಯಿ ಲಂಚ ಕೊಡಿ, ಕೆಲಸ ಖಾಯಂ ಮಾಡಿಸ್ತೀನಿ ಅಂತ ನಿರ್ಗಮಿತ ರಿಜಿಸ್ಟ್ರಾರ್ ಮಂಜುನಾಥ್ 4 ಜನರಿಂದ ದುಡ್ಡು ಪಡ್ಕೊಂಡಿದ್ದ. ಇಬ್ಬರು ಸಂತ್ರಸ್ತರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಬ್ರು ವಿಮಲಮ್ಮ, ಮತ್ತೊಬ್ರು ಕಣ್ಣನ್. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಮಲಮ್ಮ ಅವರೇ, ಅಂತೂ ಕೈಗೆ ದುಡ್ಡು ಬಂತು, ಬರುತ್ತೋ ಇಲ್ವೋ, ಕೆಲಸ ಖಾಯಂ ಆಗುತ್ತೋ ಇಲ್ವೋ, ಯಾವುದ್ರ ಬಗ್ಗೆನೂ ಗೊತ್ತಿರ್ಲಿಲ್ಲ. ಓಕೆ, ಕಣ್ಣನ್ ಅವ್ರ ಹತ್ರ ಮೈಕ್ ಇದೆ. ಕಣ್ಣನ್ ಅವರೇ, ದುಡ್ಡು ಬಂತು? ಹೌದು 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 ಮೇಡಮ್, ಹೌದು ದುಡ್ಡು ಬಂತು ಮೇಡಮ್. ಏನು ದೇವ್ರಿಂದ ನಮಗೆ ನಿಮ್ಮ ದೇವರ ಆಯ್ತೀರ, ದೇವರಿಂದ ನಮಗೆ ದುಡ್ಡು ಕೊಡ್ಸಿರ. ನಮ್ಗೆ ತುಂಬ ತೊಂದರೆ ಆಯಿತು. ನಾವು 1.5 ವರ್ಷದಿಂದ ನಾವು ತುಂಬ ಕಷ್ಟದಲ್ಲಿ ಅನುಭವಿಸಿದ್ವಿ. ಬಡ್ಡಿಗೆ ತಗೊಂಡು ಹಣ ತಗೊಂಡು ಎಲ್ಲ ಕಷ್ಟಪಟ್ಟು ಕೊಟ್ಟು ಕೊನೆಗೆ ಇದು ಮೊಬೈಲಿಗೆ ಹಾಕಿದ ಮೇಲೆ ದುಡ್ಡು ತಂದು ಯಾರೋ ಒಂದು ಪಾರ್ಟಿ ಬಂದು ದುಡ್ಡು ಕೊಟ್ಟು ಹೋದರು. ಅದು ಅವ್ರಂತೂ ಬರಲಿಲ್ಲ. ಇಷ್ಟೆಲ್ಲ ನಮಗೆ ಕಷ್ಟ ಕೊಟ್ಟು ಈಗ ಕೆಲಸ ಮುಂದೆ ಏನಾಗುತ್ತೆ ಅಂತ ಭಯಗಳು ಇದೆ. ಈಗ ತುಂಬ ಭಯ ಇದೆ ನಮ್ಮದು. ಈಗ ಎಷ್ಟು ವರ್ಷ, 30 ವರ್ಷ ಕೆಲಸ ಮಾಡಿ ತುಂಬ ಕಷ್ಟ ನೊಂದಿದ್ದೀವಿ ನಾವು. ಈಗ ಮುಂದೆ ಏನಾಗತ್ತೆ ಅಂತ ಗೊತ್ತಿಲ್ಲ ಮೇಡಮ್. ಅದೇ ತುಂಬ ಕಷ್ಟ ಇದೆ ಮೇಡಮ್. ಈಗ ಅಲ್ಲ, ಮುಂದೆ ಏನಾಗತ್ತೆ, ಯಾರಿಗೇನಾಗಬೇಕೋ ಅವ್ರಿಗಾಗತ್ತೆ. ಯಾರು 1.5 ವರ್ಷದಿಂದ ನಿಮ್ಮನ್ನ ಕಾಡಿದ್ರು, ನಿಮಗೆ ಇಲ್ಲಿ ಲಂಚ ತಗೊಂಡಿದ್ರು, ಅವ್ರಿಗಾಗಬೇಕು. ಇವಾಗ ಮಾತಾಡ್ತೀನಿ. ವಿಮಲಮ್ಮ ಅವ್ರು ಕೊಡಿ ಮೈಕ್. ವಿಮಲಮ್ಮ ಅವ್ರು ಕೊಡಿ. ಹ್ಞೂ ಮೇಡಮ್, ಆಯ್ತು ಮೇಡಮ್. ಹಾಂ ಕೊಟ್ಟೆ. ನಮಸ್ತೆ ಮೇಡಮ್ ಅವರೇ, ಹೆಂಗಿದ್ದೀರಿ ವಿಮಲಮ್ಮ? ಸಮಾಧಾನ ಆಯ್ತಾ? ನಮಸ್ತೆ. ದುಡ್ಡು ಬಂದ್ಮೇಲೆ ಮೈಕ್ ತಗೊಳ್ಳಿ. ಈಗ ದುಡ್ಡು ಬಂದ್ಮೇಲೆ ದುಡ್ಡು ಕೊಟ್ಟು ನಿನ್ನೆ ಬಂದು ಯಾರೋ ಗೊತ್ತಿಲ್ಲ, ಪರಿಚಯ ಇಲ್ಲ ಅಂತವ್ರು ಬಂದೇನೋ ದುಡ್ಡು ಕೊಟ್ಟು ಹೋಗಿ, ಈಗ ನಮಗೆ ದುಡ್ಡು ಸಾಲ ಇಸ್ಕೊಂಡವ್ರಿಗೆ ಸಾಲ ಎಲ್ಲ ತೀರಿಸಿ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಮೇಡಮ್ ಅವರೇ. ಆದರೆ ನಮಗೆ ಕೆಲಸ ಇಲ್ಲ ಮೇಡಮ್ ಅವರೇ. 1.5 ವರ್ಷ ಆಯಿತು ನಮ್ಮ ಹತ್ರ ಸಾಲ ತಗೊಂಡು. ನಮಗೆ ಭಾಳ ಹೊಟ್ಟೆ ಉರ್ಸ್ಬಿಟ್ರು, ಭಾಳ ಏನ್ಸ್ಬಿಟ್ರು ಮೇಡಮ್ ಅವರೇ. ನಮಗೆ ಅಲ್ಲ, ಹೆಂಗ್ ಅರೇಂಜ್ ಮಾಡಿದ್ರಿ? ತಿರುಗಿಸ್ಬಿಟ್ರು ಮೇಡಮ್ ಅವರೇ. ನಾವು ಮನೆ ಬಾಗ್ಲಿಗೆ ಆಫೀಸಿಗೆ ತಿರುಗಿ ಸಾಕಾಗೋಯ್ತು. ಹೌದು, ಒಂದೂವರೆ ಇಸ್ಕೊಂಬಿಟ್ಟು ನಮ್ಮ ಹತ್ರ ನಮಗೆ ಭಾಳ ತಿರುಗಿಸಿ ಭಾಳ ಇದು ಮಾಡಿಬಿಟ್ರು ಮೇಡಮ್ ಅವರೇ. ಅನ್ಯಾಯ ಮಾಡಿಬಿಟ್ರು ನಮಗೆ. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಈಗ 1.5 ವರ್ಷದಿಂದನೂ ಇದೇ ಥರ ಹೇಳ್ಕೊಂಡು ಲಾಸ್ಟಿಗೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬಿಡ್ತು. ಇನ್ನು ಆಮೇಲೆ ಮಾಡ್ತೀನಿ, ಇಮೇಲ್ ಮಾಡ್ತೀನಿ, ಟ್ರಾನ್ಸ್ಫರ್ ಆದ್ರೇನಾಯ್ತು, ಹಳೆ ಡೇಟಿಗೆ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಮತ್ತೆ ಅದು ಮಾಡಲಿಲ್ಲ, ಏನೂ ಇಲ್ಲ ಮೇಡಮ್ ಅವರೇ. ಅವ್ರ ಮನೆ ಬಾಕ್ಲಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಳೆ ಒಳಗೆ ನೆನ್ತ್ಕೊಂಡು ಕಾದಿ ಅವರು ಏನು ಹೇಳಲಿಲ್ಲ ಕೇಳಲಿಲ್ಲ, ಹಂಗೆ ಹೋಗ್ಬಿಟ್ರು ಮೇಡಮ್ ಅವರೇ. ಆವಾಗ ನಮಗೆ ಬೇಜಾರಾಗಿ, ನಮಗೆ ಇವ್ರು ದುಡ್ಡು ಕೊಡ್ತಾರೋ ಇಲ್ವೋ, ಕೆಲಸನೂ ಇಲ್ಲ, ಏನು ಮಾಡೋದು, ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ಅವಾಗ ಸುವರ್ಣ ನ್ಯೂಸ್ ಚಾನಲ್ ಹತ್ರ ಬಂದು
ನಾವು ಬೇಡ್ಕೊಂಡು ಕೇಳ್ಕೊಳೋದಕ್ಕೆ ಈಗ ಅವರು ಒಂದು ಸುದ್ದಿ ಮಾಡೋದ್ರಿಂದ ನೆನ್ನೆ ಬಂದು ದುಡ್ಡು ಕೊಟ್ಟು ಹೋದ್ರು ಸ್ವಾಮಿ. ಅಲ್ಲ, ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ನಿಮ್ಮ ದುಡ್ಡು ನೀವು ಕೊಟ್ಟಿದ್ರಿ, ಮಳೆ ಗಾಳಿ ಬಿಸಿಲು ಅಂದೇ ಹೋಗಿ ಬಂದು 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 ಚಪ್ಪಲಿ ಸವಸಿದ್ ಬಿಟ್ರೆ ಕೆಲಸ ಆಗ್ಲಿಲ್ಲ. ಕೆಲಸ ಆಗಲಿಲ್ಲ. ತಿರ್ಗಿದೊಂದೇ ಕೆಲಸ ಮಾತ್ರ ಮಾಡಿಕೊಡ್ಲಿಲ್ಲ. ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ, ನಾಡ್ದು ಮಾಡ್ಕೊಡ್ತೀನಿ, ಇನ್ನೊಂದು ವಾರ ಬಿಟ್ಟು ಮಾಡ್ಕೊಡ್ತೀನಿ, ಇದೇ ಥರ ತಳ್ಕೊಂಬಂದ್ಬಿಟ್ರು. ನಮಗೆ ಭಾಳ ಅನ್ಯಾಯ ಮಾಡಿಬಿಟ್ರು ಮೇಡಮರೇ. ಈಗ ದುಡ್ಡು ಏನೋ ಬಂತು ಮೇಡಮರೇ, ದುಡ್ಡು ಬಂದಿದ್ದು ಒಂದು ಖುಷಿ, ಏನೋ ಸಾಲದರಿಗೆ ಕೊಟ್ಟು ಅದು ನೆಮ್ಮದಿಯಾಗಿ ಹಂಗ ಜೀವನ ಮಾಡ್ತೀವಿ. ಈಗ ಕೆಲ್ಸದ್ದು ಏನಿಲ್ಲ ಮೇಡಮರೇ, ನನಗೆ ಇನ್ನೊಂದು 5 ತಿಂಗಳು ಅಷ್ಟೇ ಇರೋದು ಮೇಡಮರೇ. ಅಷ್ಟೆಲ್ಲ ಪರಿಯಾಗಿ ಬೇಡ್ಕೊಂಡೆ, ಇನ್ನು 5 ತಿಂಗಳಿದೆ ಸರ್, ನನಗೇನಾದ್ರು ಒಂದು ಒಳ್ಳೆ ದಾರಿ ಮಾಡಿಕೊಡಿ ಸರ್ ಅಂತ. ಆದರೂ ಅವ್ರ ಮನಸ್ಸು ಕರಗಲಿಲ್ಲ, ಏನೋ ಮಾಡಿಕೊಡ್ಲಿಲ್ಲ ಮೇಡಮರೇ. ನೀವಾರು ದಯವಿಟ್ಟು ನನಗೊಂದು ಕೆಲಸ, ಒಂದು ಕಾಯಮಾಗ ಏನಾರು ಒಂದು ಮಾಡಿಕೊಡ್ರಿ ಮೇಡಮರೇ. ನಮಗೆ ಅದೇ ಗಂಜಿ, ಅದನ್ನ ಬಿಟ್ರೆ ನಮಗೆ ಇನ್ನೇನು ಇಲ್ಲ ಮೇಡಮರೇ. ಈಗ ಹೊರಗಡೆ ಹೋಗಿ ದುಡ್ಕೊಂಡು ತಿನ್ನೋ ಶಕ್ತಿನೂ ಇಲ್ಲ. ಇನ್ನೊಂದು 5 ತಿಂಗಳಿರೋದು ನನಗೇನೋ ಒಂದು ಅನ್ನದ ದಾರಿ ಮಾಡಿಕೊಡ್ರಿ ಮೇಡಮರೇ. ನಾನು ಅದನ್ನೇ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ. ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.